ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನ್ನೂರ್, ಗದಗದ ಪ್ರತಿನಿಧಿ. ಲಕ್ಕುಂಡಿ ಗ್ರಾಮದ ಕಸ್ತೂರವ್ವ ರೀತಿಯಂಬವರ ಕುಟುಂಬದ ಮನೆಯ ಅಡಿಪಾಯವನ್ನು ಸಗಿಯುವಂಥ ಸಂದರ್ಭದಲ್ಲಿ ಬಾಲಕ ಪ್ರಜ್ವಲ್ ಅಂತಕ್ಕಂಥ ಬಾಲಕನಿಗೆ ಸುಮಾರು 466 ಗ್ರಾಮನ ನಿಧಿ ಕೂಡ ಪತ್ತೆಯಾಗಿತ್ತು. ಆ ನಿಧಿಯನ್ನು ಸರ್ಕಾರಕ್ಕೆ ಪ್ರಾಮಾಣಿಕತೆಯಿಂದ ಕೂಡ ಕೊಟ್ಟಿದ್ದ. ಹೀಗಾಗಿ ಸರ್ಕಾರ ಸಹ ಆತನಿಗೆ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿತ್ತು. ಅದರಲ್ಲೂ ಆತನಿಗೆ ಈಗ ನಿಧಿ ಸಿಕ್ಕಂಥ ಸ್ಥಳ ಏನಿದೆಯಲ್ಲ, ಆ ಮನೆಯ ಸ್ಥಳವ ನಮಗೆ ಬೇಡ, ಅಲ್ಲಿ ಸಾಕಷ್ಟು ನಮಗೆ ತೊಂದರೆಗಳಾಗ್ತವೆ ಅನ್ನೋದು ಆ ಕುಟುಂಬಸ್ಥರು ಕೂಡ ಸರ್ಕಾರದ ಮುಂದೆ ಇಟ್ಟಿದ್ರು. ಜೊತೆಗೆ ನ್ಯೂಸ್ 18 ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಿದ್ರು. ಹೀಗಾಗಿ ಸರ್ಕಾರದ ಎದುರು ನ್ಯೂಸ್ 18 ಕನ್ನಡ ವಿಸ್ತೃತವಾದ ವರದಿಗಳನ್ನು ಮಾಡುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೂಡ ಕೆಲಸ ಮಾಡಿತ್ತು. ಹೀಗಾಗಿ ಸರ್ಕಾರ ಮತ್ತು ಈ ಒಂದು ಸ್ಥಳೀಯ ಗ್ರಾಮ ಪಂಚಾಯಿತಿ ಕೂಡ ಆ ಒಂದು ಕುಟುಂಬದ ನೆರವಿಗೆ ಕೂಡ ಈಗ ಬಂದಿರುವಂಥದ್ದು. ಯಾಕಂದರೆ ಆ ಕುಟುಂಬಕ್ಕೆ ಒಂದು ನಿವೇಶನವನ್ನು ಅಂದರೆ 30% ಸೈಟನ್ನು ಕೊಡುವ ಮೂಲಕ ಆ ಒಂದು ಕುಟುಂಬಕ್ಕೆ ಈಗ ನೆರವಾಗಿದ್ದಾರೆ. ಯಾಕಂದರೆ ಆ ಕುಟುಂಬ ಸಾಕಷ್ಟು ಬಡತನ ಪರಿಸ್ಥಿತಿ ಇತ್ತು. ಅವ್ರಿಗೆ ಯಾವುದೇ ರೀತಿ ಅವರಿಗೆ ಸರಿಯಾದ ವ್ಯವಸ್ಥೆಗಳು ಕೂಡ ಇರಲಿಲ್ಲ, ಅವರಿಗೆ ಮನೆ ಕೂಡ ಇರಲಿಲ್ಲ. ಯಾಕಂದರೆ ಇದ್ದಂಥ ಮನೆಯನ್ನು ಕಟ್ಟಿಸ್ಬೇಕಂತ ಸಂದರ್ಭದಲ್ಲೂ ಕೂಡ ಆ ಮನೆಗೆ ಚಿನ್ನ ಸಿಕ್ಕ ಮೇಲೆ, ಆ ನಿಧಿ ಸಿಕ್ಕ ಮೇಲೆ ಅವರು ಸಾಕಷ್ಟು ಆತಂಕಕ್ಕೂ ಕೂಡ ಒಳಗಾಗಿದ್ರು. ಆ ನಿಧಿ ಸಿಕ್ಕಂಥ ಜಾಗ ನಮಗೆ ಬೇಡ, ಬೇರೆ ಕಡೆ ಒಂದು ನಿವೇಶನ ಕೊಡಿ, ಅಲ್ಲಿ ಮನೆಯನ್ನು ಕಟ್ಟಿಸಿಕೊಡಿ ಅಂತ ಸರ್ಕಾರಕ್ಕೆ ಬೇಡಿಕೆ ಕೂಡ ಇಟ್ಟಿದ್ರು. ಅದರಲ್ಲೂ ಕೂಡ ಸಚಿವ HK ಪಾಟೀಲರು ಖುದ್ದಾಗಿ ಅವ್ರ ಮನೆಗೆ ಭೇಟಿ ನೀಡಿ ಅವರಿಗೂ ಕೂಡ ಮಾತನಾಡಿ ಆ ಸಂದರ್ಭದಲ್ಲಿ ಕೂಡ ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ರು. ನಾವು ಜನವರಿ 26ರಂದು ನಿಮಗೆ ಒಂದು ಘೋಷಣೆ ಮಾಡ್ತೇವೆ, ನಿಮಗೆ ಮನೆಯನ್ನು ಕೊಡ್ತೇವೆ, ನಿವೇಶನವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಕೊಟ್ಟಿದ್ರು. ಹಾಗೆ ಮಾತು ಕೊಟ್ಟಂತೆ ಇವತ್ತು ಗ್ರಾಮ ಪಂಚಾಯಿತಿಯ ಒಂದು ವಿಶೇಷ ಒಂದು ಸಭೆಯನ್ನು ಮಾಡುವ ಮೂಲಕ ಒಂದು ಸಭೆಯನ್ನು ಮಾಡಿ ಅಲ್ಲಿ ಠರಾವನ್ನು ಪಾಸ್ ಮಾಡುವ ಮೂಲಕ ಏನು ಕಸ್ತೂರವ್ವ ರೀತಿ ಕುಟುಂಬಕ್ಕೆ ಇವತ್ತು 30% ಸೈಟನ್ನು ಅಲಾಟ್ಮೆಂಟನ್ನು ಮಾಡಿ ಅವರಿಗೆ ಒಂದು ಗಿಫ್ಟ್ ಮೂಲಕ ಈಗಾಗಲೇ ಖುಷಿಯನ್ನು ಹಂಚಿಕೊಳ್ಳುವ ಮೂಲಕ ಆ ಒಂದು ಕುಟುಂಬಕ್ಕೆ ಈಗ ಒಂದು 30% ಸೈಟನ್ನು ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನ್ಯೂಸ್ 18 ಕೊಟ್ಟಿದ್ದಾರೆ. ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ನಮ್ಮ ಗ್ರಾಮ ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ. ಅಂಥದ್ರೊಳಗೆ ಇವತ್ತು ಈ ಒಂದು ವಾರದಿಂದ ಅವರ ವೃತ್ತಿಯವರು ಮನೆಯ ಪಾಯವನ್ನು ತೆಗಿತಕ್ಕಂಥ ಟೈಮ್ದೊಳಗೆ ಪ್ರಜ್ವಲ್ ಅಂತಕ್ಕಂಥ ಹುಡುಗನಿಗೆ ಒಂದು ನಿಧಿ ಸಿಗ್ತೈತಿ. ಆ ನಿಧಿ ಸಿಕ್ಕಿರ್ತಕ್ಕಂಥದ್ದನ್ನು ಆತ ಪ್ರಾಮಾಣಿಕವಾಗಿ ನಮ್ಗೆ ಸರ್ಕಾರಕ್ಕೆ, ಗ್ರಾಮ ಪಂಚಾಯತಿ ಮುಖಾಂತರ ಸರ್ಕಾರಕ್ಕೆ ಆತ ಕೊಡ್ತಾನೆ. ಅಂಥ ಒಂದು ಕುಟುಂಬಕ್ಕೆ ನಾವು ಇವತ್ತು ಅಭಿನಂದನೆ ಸಲ್ಲಿಸಬೇಕು. ಆ ಬಳಿಕ ಆ ಕುಟುಂಬಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಅವ್ರಿಗೆ ಸೈಟ್ ಕೊಡ್ಬೇಕಂತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡಿಕೊಂಡಿದ್ವಿ. ಅದಕ್ಕೆ ಮುಂಚೆಕ್ಕೆ ಸನ್ಮಾನ್ಯ HK ಪಾಟೀಲ್ ಸಾಹೇಬರು, ನಮ್ಮ ಭಾಗದ ಶಾಸಕರು, ಜಿಲ್ಲಾ ಪಂಚಾಯತಿಯ ಇಂದಿನ ಅಧ್ಯಕ್ಷರು, ಇಂದಿನ ನಮ್ಮ ನಗರಸಭೆ ನಮ್ಮ ನರಗುಂದ ಮತಕ್ಷೇತ್ರದ ಇನ್ನೊಬ್ಬ ಮಾಜಿ ಶಾಸಕರು ಆಗಿರ್ತಕ್ಕಂಥ ಯಾವಗಲ್ ಸಾಹೇಬರು, ಇವರೆಲ್ಲರೂ ನಮ್ಮ ನಾವು ಸರ್ಕಾರದಿಂದ ಅವ್ರಿಗೆ ಏನೇನು ಅನುದಾನ ಬರಬೇಕು, ಅವ್ರಿಗೆ ಸರ್ಕಾರಕ್ಕೆ ಏನು ಕೊಡಿಸ್ಬೇಕಂತಕ್ಕಂಥದ್ದನ್ನು ನಾವು ಕೊಡಿಸ್ತೀವಿ. ಆದರೆ ತಮ್ಮ ಕಡೆಯಿಂದ ಒಂದು ಏನು ಆ ಕುಟುಂಬಕ್ಕೆ ಒಂದು ಜಾಗ ಕೊಡ್ತಕ್ಕಂಥದ್ದು, ಒಂದು ನಿವೇಶನ ಕೊಡ್ತಕ್ಕಂಥದ್ದು ಆಗುತ್ತಾನೆ ಅಂತ ಕೇಳಿದಾಗ ನಾವು ಆಯ್ತು ಸಾಹೇಬ್ರು ನಾವು ಕೊಡ್ತೀವಿ ಅಂತ ಕೇಳಿದ್ವಿ. ಆದರೆ ಅದನ್ನು ನನ್ನ ಎಲ್ಲ ಸದಸ್ಯರನ್ನು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಿಡ್ಕೊಂಡು ಎಲ್ಲ ಸದಸ್ಯರ ಜೊತೆಗೆ ಚರ್ಚೆ ಮಾಡಿ ಕೊಡ್ಬೇಕಂತಕ್ಕಂಥದ್ದು ಇತ್ತು. ಅದಕ್ಕೆ ನಾನು ನಿನ್ನೆ ತುರ್ತು ಸಾಮಾನ್ಯ ಸಭೆಯನ್ನು ಕರೆದು ಅವತ್ತು ಎಲ್ಲ ನನ್ನ 30 ಮಂದಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಸಿಬ್ಬಂದಿಗಳು ನಮ್ಗೆ ಒಕ್ಕೂರಿನಿಂದ ಆತ ಪ್ರಾಮಾಣಿಕವಾಗಿ ಮೆರೆದಾನ. ಆ ಪ್ರಾಮಾಣಿಕವಾಗಿ ನಮ್ಮ ಊರಿನ ನಮ್ಮ ಗ್ರಾಮದ ಹೆಸರನ್ನು ಆತ ಇನ್ನೂ ಹೆಚ್ಚಿಗೆ ಆಗುವಂಗೆ ಮಾಡ್ಯಾನ. ಅದಕ್ಕೆ ಅವ್ರಿಗೆ ಮನೆ ಕೊಡೋಕೆ ಅಡ್ಡಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಸಾಮಾನ್ಯ ಸಭೆಯವರು ತೀರ್ಮಾನ ಮಾಡಿದ್ವಿ. ಎಸ್ ವೀಕ್ಷಕ ಕೇಳಿದ್ವ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಾತನ್ನ. ಯಾಕಂದರೆ ಸರ್ಕಾರ ಒಂದು ನಿಧಿ ಕೊಟ್ಟ ಮೇಲೆ ಸಾಕಷ್ಟು ಅವರು ಆತಂಕಕ್ಕೂ ಕೂಡ ಒಳಗಾಗಿದ್ರು. ನಿಧಿ ನಮಗೆ ವಾಪಸ್ ಕೊಡಿ, ನಿಧಿ ಅಲ್ಲ ಅಂದರೆ ನಮಗೆ ವಾಪಸ್ ಕೊಡಿ, ನಮ್ಮ ಚಿನ್ನಾಭರಣ ಅಂದ್ರೆ ಕೂಡ ನಮ್ಗೆ ವಾಪಸ್ ಕೊಡಿ ಅಂತೇಳಿ ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು. ಜೊತೆಗೆ ಆ ಒಂದು ಇದ್ದ ನಿಧಿ ಸಿಕ್ಕಂಥ ಜಾಗೆಯಲ್ಲಿದ್ದರೆ ನಮಗೆ ಸಾಕಷ್ಟು ಕೇಡಾಗುತ್ತೆ, ಅಲ್ಲಿ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅಂತ ಮಾತನ್ನು ಕೂಡ ಹೇಳಿದ್ರು. ಹೀಗಾಗಿ ನಮಗೊಂದು ನಿವೇಶನವನ್ನು ಬೇರೆ ಕಡೆ ಕೊಟ್ಟರೆ ಅಲ್ಲಿ ಮನೆಯನ್ನು ಕಟ್ಟಿಸಿಕೊಡ್ಬೇಕು, ಜೊತೆಗೆ ನಮಗೊಂದು ಜಾಬನ್ನು ಕೊಡಿಸ್ಬೇಕು ಅಂತೇಳಿ ರೀತಿಯ ಕುಟುಂಬ ನ್ಯೂಸ್ 18 ಜೊತೆಗೆ ಮಾತನಾಡಿತ್ತು. ಹೀಗಾಗಿ ವರದಿಯನ್ನು ಮಾಡ್ಕೊಂತ ನಿರಂತರವಾಗಿ ಆ ಮನೆಯ ಸಮಸ್ಯೆಗಳ ಕುರಿತು ಎಳೆಯಾಗಿ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಮೂಲಕ ವರದಿಯನ್ನು ಪ್ರಸಾರ ಮಾಡ್ತು. ಅವಾಗ ಸರ್ಕಾರ ಆಗಿರ್ಬೋದು ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವತ್ತು ಆ ಮನೆಗೆ ಕುಟುಂಬಕ್ಕೆ ಒಂದು 30% ಸೈಟನ್ನು ಅಲಾಟ್ಮೆಂಟ್ ಮಾಡಿದ್ದಾರೆ. ಅದು ಜನವರಿ 26ರಂದು ಅವರಿಗೆ ಹಸ್ತಾಂತರ ಮಾಡುವಂಥ ಕೆಲಸಕ್ಕೆ ಈಗ ಸರ್ಕಾರ ಕೂಡ ಮುಂದಾಗ್ತದೆ, ಜೊತೆಗೆ ಗ್ರಾಮ ಪಂಚಾಯಿತಿ ಕೂಡ ಮುಂದಾಗ್ತದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಏನು ಲಕ್ಕುಂಡಿ ಪ್ರಾಧಿಕಾರದ
ಸದಸ್ಯರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಏನು ಕಳೆದ ವಾರ ನಮ್ಮ ಲಕ್ಕುಂಡಿಯ ಗ್ರಾಮದ ಪ್ರಜ್ವಲ್ ರೀತಿ ಎನ್ನುವ ಹುಡುಗನಿಗೆ ನಿಧಿ ಸಿಕ್ಕ ವಿಷಯ ತಿಳಿದಾಗ ಸರ್ಕಾರಕ್ಕೆ ಎಲ್ಲ ಒಪ್ಪಿಸಿದನು. ಒಪ್ಪಿಸಿದ ತಕ್ಷಣ ಮಾನ್ಯ ಶಾಸಕರು ಬಂದು ಅವನಿಗೊಂದು ಭರವಸೆ ಕೊಟ್ಟಿದ್ದರು. ಹಾಗೂ ಮಾನ್ಯ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಒಂದು ನೇತೃತ್ವದ ಒಂದು ಸಭೆಯಲ್ಲಿ ಆ ಹುಡುಗನಿಗೆ ಒಂದು ಗ್ರಾಮ ಪಂಚಾಯತಿಯವರು ನೀವು ಸೈಟ್ ಕೊಡ್ಬೇಕಂತೇಳಿ ಆದೇಶ ಮಾಡಿದರು. ಅದರ ಪ್ರಕಾರವಾಗಿ ಕಾನೂನುಬದ್ಧವಾಗಿ ಇವತ್ತು ಲಕ್ಕುಂಡಿ ಗ್ರಾಮ ಪಂಚಾಯತಿ ವತಿಯಿಂದ ಒಂದು ವಿಶೇಷ ಗ್ರಾಮ ಸಭೆ ತೆಗೆದು ಪ್ರಜ್ವಲ್ ರೀತಿಗೆ ಒಂದು ಸೈಟ್ ಕೊಡ್ಬೇಕಂತೇಳಿ ಎಲ್ಲರೂ ಸರ್ವಾನುಮತದಿಂದ ನಿರ್ಣಯ ಮಾಡಿ ಒಂದು 30-40 ಅಡಿ ಗಾತ್ರದ ಒಂದು ನಿವೇಶನವನ್ನು ಪ್ರಜ್ವಲ್ ರೀತಿಗೆ ಇವತ್ತು ಕೊಡಬೇಕಂತೇಳಿ ಗ್ರಾಮ ಸಭೆಯಲ್ಲಿ ಒಂದು ನಿರ್ಣಯವಾಗಿದೆ. ಅದರ ಪ್ರಕಾರ ಬರುವ ಜನವರಿ 26ರಂದು ಜಿಲ್ಲಾಡಳಿತ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಜಿಲ್ಲಾಡಳಿತವು ಪ್ರಜ್ವಲ್ ರೀತಿ ಮತ್ತು ಅವರ ಕುಟುಂಬಕ್ಕೆ ಸನ್ಮಾನ ಮಾಡಿ ಏನು ಅವರು ಭರವಸೆ ಕೊಟ್ಟಿದ್ದರು, ಏನು ಒಂದು ಜಾಗ 30 ಫುಟ್ ಜಾಗ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆ ಜಾಗದ ಎಲ್ಲ ದಾಖಲೆಗಳನ್ನು ಅವತ್ತು ಕೊಡ್ತಾರಂತೇಳಿ ನಾನು ಹೇಳ್ಬೋದು ಸರ್. ಎಸ್ ವೀಕ್ಷಕ ಕೇಳಿದ್ರಲ್ಲ, ಯಾಕಂದರೆ ಸರ್ಕಾರ ಆಗಿರ್ಬೋದು ಮತ್ತು ಇಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಮತ್ತು ಅಲ್ಲಿ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಈಗಾಗಲೇ ಆ ಒಂದು ಕುಟುಂಬಕ್ಕೆ ಖುಷಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಹೀಗಾಗಿ ನಮಗೆ ಮನೆ ಬೇಕು, ಜೊತೆಗೆ ನಮಗೊಂದು ಮನೆಯನ್ನು ಕಟ್ಟಿಸಿಕೊಟ್ರೆ ಸಾಕಷ್ಟು ಅನುಕೂಲ ಆಗುತ್ತೆ, ನಿವೇಶನ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಸಾಕಷ್ಟು ಕೂಡ ಹೇಳಿದ್ರು. ಜೊತೆಗೆ ಆ ಒಂದು ಕುಟುಂಬಕ್ಕೆ ಜಾಬ್ ಕೂಡ ಬೇಕಂತೂ ಕೂಡ ಹೇಳಿದರು. ಆದರೆ ಇವತ್ತು ಆಗಿರ್ತಕ್ಕಂಥ ಕಾರ್ಯ ಇದು ನ್ಯೂಸ್ 18 ಕನ್ನಡ ಒಂದು ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿರುವಂಥದ್ದು. ಯಾಕಂದರೆ ನಿರಂತರವಾಗಿ ಆ ಮನೆಯ ಸಮಸ್ಯೆ, ಆ ಮನೆತನದ ಸಮಸ್ಯೆ ಕುರಿತು ಸರ್ಕಾರದ ಮುಂದೆ ಎಳೆಯಾಗಿ ಬಿಚ್ಚಿಡುವಂಥ ಕಾರ್ಯವನ್ನು ಮಾಡಿತ್ತು. ಹೀಗಾಗಿ ಆ ಕುಟುಂಬಕ್ಕೆ ಇವತ್ತು 30 ಸೈಟನ್ನು ನೀಡುವಂಥ ಕೆಲಸಕ್ಕೆ ಈಗ ಗ್ರಾಮ ಪಂಚಾಯಿತಿ ಕೂಡ ಮುಂದಾಗಿದೆ. ಈಗ ಟಾರಾ ಕೂಡ ಪಾಸ್ ಮಾಡಿದ್ದಾರೆ. ಇನ್ನು ಈ ಒಂದು ಸಾಕಷ್ಟು ಈ ಒಂದು ಸಮಸ್ಯೆಯನ್ನು ಎದುರಿಸಿದಂಥ ಕುಟುಂಬ ಇವತ್ತು ಖುಷಿಯಿಂದ ಇದ್ದಾರೆ. ಅವರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಮನೆ ಜನ ಹಿಡಿದು ಮನೆ ಏನಂದಾನೆ ನಮ್ಮ ಹುಡುಗ ನಮ್ಮ ಕೆಲಸ ಏನಂದಾರ ಇವತ್ತೆಲ್ಲ ಏನು ಗ್ರಾಮ ಸಭೆ ಒಳಗೆ ಏನಾಯ್ತು? ಅದಾರ ಮನೆ ಏನಂದಾನೆ ಜದ ಮನೆ ಏನ ಅಂತ ಹೇಳ್ಯಾನೆ. ನಮ್ಗೆ ಬರೀ ಏನ ಸಚಿವರಾಗಲಿ ನ್ಯೂಸ್ 18 ಟಿವಿ ಅವರಿಗೆ ಎಲ್ಲ ನಿಮ್ಮ ಬಗ್ಗೆ ಸಾಕಷ್ಟು ಸಮಸ್ಯೆಗಳ ಕುರಿತು ವರದಿ ಮಾಡಿತ್ತು. ಅವ್ರು ಎಲ್ಲರಿಗೆ ತಾನು ಹೇಳ್ತೇನೆ, ಧನ್ಯವಾದ ಎಲ್ಲರಿಗೆ. ಇವತ್ತೆಲ್ಲ ಏನು ಸೈಟ್ಗೆಲ್ಲ ಕೊಟ್ಟರು. ಎಂದು ಕೊಡ್ತೀನಿ ಅಂದ್ರೆ ಏನಾರ ಉತ್ತರಾತಿ ಏನಾರ ಕೊಡ್ತೀನಿ ಅಂದ್ರೆ ಏನು ಕೇಳಿದ್ರಿ ನೀವು ಅಲ್ಲಿ? ಇನ್ನು ಇನ್ನೂ ಏನು ಏನೇ ಅದನ್ನು ಸಭೆ ಒಳಗೆ ತೀರ್ಮಾನ ಮಾಡಿದ್ರು. ಎಸ್ ವೀಕ್ಷಕ ಕೇಳಿದಲ್ಲ, ಆ ಕುಟುಂಬದ ಸದಸ್ಯರ ಮಾತನ್ನ ಕಸ್ತೂರಬಾ ರೀತಿ ಆಗಿರ್ಬೋದು, ಪ್ರಜ್ವಲ್ ರೀತಿ ಆಗಿರ್ಬೋದು, ಅವ್ರ ತಾಯಿ ಹಾಗೂ ಅವರ ಸಹೋದರ ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದರು. ಯಾಕಂದರೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ನಿಧಿ ಕೊಟ್ಟ ಮೇಲೆ ನಮ್ಗೆ ಯಾವುದೇ ರೀತಿ ಪರಿಹಾರ ಸಿಗುತ್ತೋ ಇಲ್ಲೋ, ನಮಗೆ ಭರವಸೆಯನ್ನು ಕೊಟ್ಟೋದ್ರು, ಹೀಗಾಗಿ ಮುಂದೆ ನಮ್ಗೆ ಮನೆ ಸಿಗುತ್ತೋ ಇಲ್ಲೋ ಅಂತ ಸಾಕಷ್ಟು ಗೊಂದಲದಲ್ಲಿ ಕೂಡ ಇದ್ರು. ಈಗ ಸೈಟ್ ಅಲಾಟ್ಮೆಂಟ್ ಆದಮೇಲೆ ಈಗ ನ್ಯೂಸ್ 18 ಕನ್ನಡ ಯಾವಾಗ ಅವರು ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಬಂತು, ಈಗ ವರದಿ ನಂತರ ಈಗ ಅವರಿಗೆ ಸಾಕಷ್ಟು ಖುಷಿಯಾಗಿದ್ದಾರೆ. ಹೀಗಾಗಿ ನ್ಯೂಸ್ 18 ಕನ್ನಡ ಒಂದು ಕಾರ್ಯಕ್ಕೆ ಅವರು ಅಭಿನಂದನೆಗಳನ್ನು ಸಲ್ಲಿಸುವಂತ ಮುಂದಾಗಿದ್ದಾರೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.